ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಆಗಮಿಸಿರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರ್ಜರಿ ಸ್ವಾಗತವೇ ಸಿಕ್ಕಿದೆ. ರೋಡ್ ಶೋ ಮೂಲಕ ಕೃಷ್ಣ ಮಠಕ್ಕೆ ಮೋದಿಯವರು ಆಗಮಿಸಿದ್ರು. ಉಡುಪಿಯ ಜನ ಹೂಮಳೆ ಸುರಿಸಿ ಮೋದಿಗೆ ಜೈಕಾರ ಕೂಗ್ತಾ ಸ್ವಾಗತ ಮಾಡಿದ್ರು. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಮೋದಿ ಪಾತ್ರರಾಗಿದ್ದಾರೆ. ಶ್ರೀಕೃಷ್ಣ ಮಠಕ್ಕೆ ಬಂದಿರುವಂತಹ ಮೋದಿಯವರು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಶ್ರೀಕೃಷ್ಣನ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶ್ರೀಕೃಷ್ಣ ಮಠಕ್ಕೆ ಬಂದಂತಹ ಮೋದಿಯವರು ಕನಕನ ಕಿಂಡಿ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ರು. ತೀರ್ಥ ಮಂಟಪದ ಅನಾವರಣದಲ್ಲಿ ಪಿಎಂ ಮೋದಿ ಭಾಗಿಯಾದ್ರು. ಮಠಕ್ಕೆ ಬರ್ತಾ ಇದ್ದ ಹಾಗೆ ಮಠಾಧೀಶರ ಜೊತೆ ಮೋದಿ ಮಾತುಕತೆ ನಡೆಸಿದ್ರು. ಈ ವೇಳೆ ಮಠದ ಪರಿಸರದಲ್ಲಿ ವೈದಿಕರಿಂದ ಉಪನಿಷತ್ತು, ವೇದ, ಗೀತೆ ಪಠಣ ನಡೀತಾ ಇತ್ತು. ಮೋದಿ ಅವರಿಗೆ ಕೃಷ್ಣ ದೇವರ ಪ್ರಸಾದ ವಿತರಣೆ ಮಾಡಲಾಯಿತು. ನರೇಂದ್ರ ಮೋದಿ ಅವರಿಗೆ ಮಾಧ್ವ ಸಂಪ್ರದಾಯದ ತಿಲಕವನ್ನ ಇಡಲಾಯಿತು. ಪುತ್ತಿಗೆ ಶ್ರೀಗಳು ಅಂಗಾರಕ ಅಕ್ಷತೆಯನ್ನ ಇರಿಸಿದ್ರು. ಹೋಮದ ಮಸಿಯಲ್ಲಿ ತಯಾರಿಸಿರೋ ವಿಶೇಷ ತಿಲಕವನ್ನ ಮೋದಿಗೆ ಇಟ್ರು. ನಂತರ ತುಳಸಿ ಮಾಲೆಯನ್ನು ಹಾಕಿದ್ರು. ಹಾಗೆ ಭೋಜನ ಶಾಲೆಯ ಮುಖ್ಯ ಪ್ರಾಣದೇವರ ದರ್ಶನವನ್ನ ಮಾಡಿದ್ರು. ಮಠದ ಒಳಗಡೆ ವಿವಿಧ ಗುಡಿಗಳ ದರ್ಶನವನ್ನು ಮಾಡಿದ್ರು. ನಂತರ ಮಠದಿಂದ ಗೀತಾ ಮಂದಿರಕ್ಕೆ ಮೋದಿ ತೆರಳಿದ್ರು. ಗೀತಾ ಮಂದಿರದಲ್ಲಿ ನೂತನ ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನ ಅನಾವರಣ ಮಾಡಲಾಯಿತು. ನಂತರ ಧ್ಯಾನ ಮಂದಿರ ವೀಕ್ಷಣೆಯನ್ನು ಕೂಡ ಮಾಡಿದ್ರು. ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ, ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ, ಪುತ್ತಿಗೆ ಸುಶೀಂದ್ರ ತೀರ್ಥ ಸ್ವಾಮೀಜಿ, ಶಿರೂರು ವೇದವರ್ಧನ ತೀರ್ಥ ಸ್ವಾಮೀಜಿ, ಕುಕ್ಕೆ ಸುಬ್ರಹ್ಮಣ್ಯದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಕನಕದಾಸರ ವಿಗ್ರಹಕ್ಕೆ ಹೂಮಾಲೆಯನ್ನ ಪ್ರಧಾನಿ ಮೋದಿ ಹಾಕಿದ್ರು. ಕನಕನ ಕಿಂಡಿಯ ಮೇಲಿರೋ ಶ್ರೀಕೃಷ್ಣನ ಮೂರ್ತಿಗೆ ನಮಸ್ಕಾರ ಮಾಡಿದ್ರು. ನಂತರ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಹಣೆಗೆ ತಿಲಕವಿಟ್ಟು ಮೋದಿಗೆ ಪ್ರಸಾದವನ್ನ ಕೊಟ್ರು. ತೀರ್ಥದ ಜೊತೆಗೆ ತುಳಸಿ ಮಣಿಯನ್ನು ಕೂಡ ಮೋದಿಯವರಿಗೆ ನೀಡಲಾಯಿತು.